ಬಾರ ಒಳಗೆ ಅಲ್ಲೇ ನಿಂತಿಲ್ಲ. ಬಾ, ಏನಾಗಲ್ಲ. ಅದಕ್ಕೆಮ್ಮ ಬಾರವ ಒಳಗ. ಅತ್ತಿ ಬರ್ರಿ ಅತ್ತಿ, ಆರಾಮದ್ದೀರ? ಬರ್ರಿ ಕುತ್ಕೊ ಬರ್ರಿ ಅತ್ತಿ. ನಾವೆಲ್ಲ ಆರಾಮದೇವಿ. ನೀನು ಹೆಂಗದಿ? ಹ್ಞೂ ಅತ್ತಿ ಆರಾಮದೇನಿ. ಕುತ್ಕರತ್ತಿ. ಅಡ್ಡಿಲ್ಲ, ಮನೆ ಚೆನ್ನಾಗೈತಿ, ಚೆನ್ನಾಗಿರೋದ ನೋಡ್ಯಾರ. ತಗೋರತ್ತಿ, ಜ್ಯೂಸ್ ಕುಡೀರಿ. ನಾನು ಭಾಳ ತಣ್ಣಗಿರೋದು ಕುಡಿಯಲ್ಲವ, ನನಗೆ ಬ್ಯಾಡ ತಗ. ಇಲ್ಲತ್ತಿ, ಇದಕ್ಕೇನು ಜಾಸ್ತಿ ತಣ್ಣೀರು ಮಿಕ್ಸ್ ಮಾಡಿಲ್ಲ, ಸ್ವಲ್ಪ ಅಷ್ಟು ಹಾಕಿನಿ. ಇದಕ್ಕೆ ವಿಜಯ್ಗೆ ಹಾಕೇನು ಬರ್ತಾನ, ಇದಕ್ಕೇನು ಹಾಕಿಲ್ಲ ತಗೋರಿ, ಅಷ್ಟೇನು ತಣ್ಣಗಿಲ್ಲ. ತಗೋ ವಿಜಯ್. ಇವನು ವಿಜಯ್ ಹೇಳ್ದ, ಏನೋ 2 ತಿಂಗಳು ಅಂತಲ್ಲ, 1.5 ಏನು 2 ತಿಂಗಳು ಅಂದ. ಏನು ಆಸ್ಪತ್ರೆಗೆ ಹೋಗಿ ಬಂದೀಯಾ? ಇಲ್ಲತ್ತಿ, ಇವತ್ತು ಸಾಯಂಕಾಲ ಹೋಗಿ ಬರ್ತೇವೆ. ನೋಡು ಏನು ತಿನ್ಬೇಕು ಏನಿಲ್ಲ ಅಂತಂದು ಎಲ್ಲ ಡಾಕ್ಟ್ರನ್ನ ಸರಿಯಾಗಿ ಕೇಳ್ಬಾ. ನೀನು ಒಜ್ಜಿ ಅಂತ ಎತ್ತದು ಅದೇ ಇದು ಭಾಳ ಕೆಲಸ ಅದಿದ್ದು ಏನು ಮಾಡೋಕೆ ಹೋಗಬೇಡ, ಆದಷ್ಟು ರೆಸ್ಟ್ ತಗೋ ಸ್ವಲ್ಪ. ಅತ್ತಿ. ಅತ್ತಿ, ನೀವು ಬಂದಿರೋದು ನನಗೆ ಭಾಳ ಖುಷಿ ಆಯ್ತು. ಬಂದನೆಂದು ನಾನೇನು ನೀವು ಮಾಡಿ ತಪ್ಪೆಲ್ಲ ಕ್ಷಮಿಸೇನಿ ಅಂತಂದು ಏನು ತಿಳ್ಕೊಬೇಡ್ರಿ. ಮತ್ತೆ ನಾನು ನನ್ನ ಮೊಮ್ಮಗನ ಇಲ್ಲ ಮೊಮ್ಮಗಳ ಬರ್ತಾಳಲ್ಲ, ನನ್ನ ವಂಶದ ಕುಡಿ ಐತಲ್ಲ ನನ್ನ ಹೊಟ್ಟೆಗ, ಅದಕ್ಕೆ ಅದ್ರ ಸಲುವಾಗಿ ಬಂದೆ ಅಷ್ಟ. ಸರಿ ಆಯ್ತು, ನೀವು ಮಾತಾಡೋಕ್ಕಿಂತ ಕೂತ್ಕೋರಿ, ನಾನು ಹೋಗಿ ಅಡುಗೆಗೆ ರೆಡಿ ಮಾಡ್ತೇನಂತೆ. ಏನು ಬೇಡ, ಊಟ ಗಿಟ ಏನು ಮಾಡಂಗಿಲ್ಲ, ನಾನು ಏನು ಬೇಡ, ಜ್ಯೂಸ್ ಒಂದು ಕೊಟ್ಟು ಎಲ್ಲ ಸಾಕು. ಮತ್ತು ಅಡುಗೆ ಮಾಡಿ ಅದೇ ದಿವಸ ನಾವು ಒಂದ್ಕೊಂಡು ಏನೋ ಮಾಡ್ಕೊಂತ ಸುಮ್ಮನೆ ಕೆಲಸ ವಜ್ಜಿ ಮಾಡ್ಕೋಬೇಡ. ಬ್ಯಾಡ ತಗ, ನಾನು ಅಲ್ಲೇ ಊಟ ಮಾಡ್ತೇನಂತೆ. ಇಲ್ಲತ್ತಿ, ನೀವು ಫಸ್ಟ್ ಟೈಮ್ ಬಂದೆ ನಮ್ಮ ಮನೆಗೆ ಊಟ ಮಾಡ್ದಂಗೆ ಹೋಗ್ತೀರ. ಇಲ್ಲ, ನಾನು ಏನಾದರೂ ಮಾಡ್ತಾನೆ, ನೀವು ಊಟ ಮಾಡಿ ಹೋಗ್ಬೇಕು, ಇಲ್ಲಾಂದ್ರೆ ನೀವು ಬೇಜಾರಾಕತ್ ನೋಡ್ರಿ. ಬ್ಯಾಡ ಅಂದ್ರೆ ಕೇಳಂಗಿಲ್ಲ ನೋಡಿ ಹುಡುಗಂತ್ರ. ಇರ್ಲಿ ಬಿಡವ, ಅವ್ರಿಗೂ ಭಾಳ ಖುಷಿ ಆಗೈತಿ ನೀನು ಬಂದಿರೋದು. ಹೋಗ್ಬಿಡು, ಏನಾರು ಮಾಡ್ತಾರ. ನಿನಗೆ ಹೊಟ್ಟೆ ಹಸ್ತಿಲ್ಲ ಅಂದ್ರೆ ಪರವಾಗಿಲ್ಲ, ಅವ್ರ ಖುಷಿಗಾದ್ರೂ ಸ್ವಲ್ಪ ಊಟ ಮಾಡಿ ಹೋಗು. ಇವನು ಸಿದ್ಧಾರ್ಥ ಎಲ್ಲದಾನ? ಏನೋ ನನಗೂ ಹೆಂಗೋ ಸುತ್ತಿ ಬಂತಪ್ಪ. ಅದ ಇವ್ರು ಅದಾರಲ್ಲ, ಅವರ ಅತ್ತಿಯರ ಹೆಸ್ರು ಏನಾಯ್ತು ನೋಡು, ಕಲಾವತಿ ಅಂತಂದು ಅವ್ರದ್ದೇನ ಅಂಗಡಿ ಐತೆ ಅಂತಲ್ಲ, ಕಿರಾಣಿ ಅಂಗಡಿ. ಅವ್ರ ಅಂಗಡಿಗೇನೋ ಹೋಗ್ಕನಂತಲ್ಲ, ನನಗೆ ಹಂಗೆ ಗೊತ್ತಾಗ್ತು. ಮತ್ತು ಇದವರಲ್ಲ, ಹಂಗೆ ಅವ್ರು ಇವರು ಬಂದು ಹೇಳ್ತಿರ್ತಾರೆ, ಏನೇನು ಮಗ ಅಲ್ಲಿ ಹೊಂಟಾನ, ಈಗ ಚೆನ್ನಾಗದರ, ಮನೆ ಚೆನ್ನಾಗಿ ತಗೊಂಡಾರ ಅಂತಂದು ಹಂಗೆ ವಿಷಯ ಗೊತ್ತಾಗ್ತಿರ್ತಾವೆ. ಫಸ್ಟಿಗೆ ಹೋಗುತ್ತಲ್ಲ, ಫಸ್ಟಿಗೆ ಅಷ್ಟು ಗಿರಾಕಿನ ಇರ್ತಿದ್ದಿಲ್ಲಂತೆ. ಅದಕ್ಕೆ ಹಂಗೆ ಸ್ವಲ್ಪ ಕಮ್ಮಿನ ಕೊಡ್ತಿದ್ರಂತೆ, ಒಂದು 5,000 ಏನು 6,000 ಕೊಡ್ತಿದ್ರಂತೆ. ಹಂಗೆ ಬರ್ತಾ ಬರ್ತಾ ಜನ ಸ್ವಲ್ಪ ಜಾಸ್ತಿ ಹಾಕಿಂತ ಬಂದ್ರಲ್ಲ, ಪಕ್ಕಕ್ಕೆ ಒಂದು ಯಾವುದೋ ರೂಮ್ ಇತ್ತಂತೆ, ಅದನ್ನ ಇವ್ರ ತಗೊಂಡು ಅಲ್ಲಿನೂ ಸ್ವಲ್ಪ ಮಾಲು ಗೀರೋದೆಲ್ಲ ಸ್ವಲ್ಪ ಭಾಳಷ್ಟು ಹಾಕಿ ಇಟ್ಕೊಳಕ್ತಾರಂತೀಗ. ಆಮೇಲೆ ಅಂಗಡಿಗೆ ಏನೇನು ಬೇಕು, ಯಾವ್ಯಾವ ಪ್ರಾಡಕ್ಟ್ ಬೇಕು, ಯಾವ್ಯಾವ ಕಂಪ್ನಿವು, ಯಾವ್ಯಾವ ಬ್ರ್ಯಾಂಡು ಎಲ್ಲ ಸ್ವಲ್ಪ ಅಣ್ಣನ ಅಂತೆ ನೋಡ್ತಿರೋದು. ಅದಕ್ಕೆ ಅಣ್ಣನ ಕೆಲಸ ನೋಡಿ ಚೆನ್ನಾಗಿ ಮಾಡಾಕತ್ತಿಯಪ್ಪ. ಮೊದಲಿನ ಹುಡುಗಿದ್ದ ಸುಮ್ಮನೆ ನಾನು ಇದ್ದಾಗ ಒಂದು ಕೆಲಸ ಮಾಡತ್ರ ಇದು ಮಾಡ್ತಿದ್ದ, ನಾನು ಇಲ್ಲ ಟೈಮ್ ನೋಡ್ಕೊಂಡು ಸುಮ್ಮನೆ ಆರಾಮಾಗಿ ಕುಂತ್ಬಿಡ್ತಿದ್ದ. ಅದಕ್ಕೆ ಈಗ ಲೆಕ್ಕ ಗಿಕ್ಕ ಎಲ್ಲನೂ ಕರೆಕ್ಟ್ ಮಾಡ್ತಾನಂತ ಅಣ್ಣ ಎಲ್ಲ. ಅದಕ್ಕಾಗಿನ ಸ್ವಲ್ಪ ಹೆಚ್ಚಿಗೆ ಮಾಡ್ಯಾರ ಈಗ ಸಂಬಳ, 3-4 ಸಾವಿರ ರೂಪಾಯಿ. ಈಗ ಹಂಗೇನಿಲ್ಲ ಅಂದರೂ ಒಂದು 10-12 ಸಾವಿರ ಬರ್ತೈತೆ ಅನ್ನಿಸ್ತದೆ ನೋಡು. ಸಾಕು ಬಿಡು, ಅಷ್ಟು ಬಂದ್ರೆ. ಇವ್ರ ಏನು ಭಾಳ ಮಂದಿಲ್ಲ, ಏನು ಕುಟುಂಬ ಅನ್ನಂಗಿಲ್ಲ, ಇದಕ್ಕೆ ಕೊಡ್ಬೇಕು ಅನ್ನಂಗಿಲ್ಲ, ಏನಿಲ್ಲ, ಇಬ್ಬಳಾರ ಇರೋದು. ಹಂಗೆ ಹೊಂದ್ಕೊಂಡು ಸ್ವಲ್ಪ ಈಗ ನೋಡಿದ್ರೆ ಅವನು ತಂದೆ ಆಗಕತ್ತಾನ, ಸ್ವಲ್ಪ ಮಗು ಬರ್ತೈತಲ್ಲ, ಮತ್ತು ಖರ್ಚು ಗಿರ್ಚವು ಇರ್ತಾವು. ಹಂಗೆ ಸ್ವಲ್ಪ ನಾನಂತರೂ ಮತ್ತಿಲ್ಲೇನು ಇರೋಂಗಿಲ್ಲ, ಹೇಳೋಕ್ಕಾಗಂಗಿಲ್ಲ. ನೀನೇ ಇರ್ತೀಯಲ್ಲ, ಸ್ವಲ್ಪ ನೀನೇ ಹೇಳ್ಕೊಂತ ಇರು, ಸ್ವಲ್ಪ ಹಿಂದಕ್ಕೆ ಇಟ್ಕೊಂತ ಇರಪ್ಪ, ಅದಕ್ಕೆ ಖರ್ಚು ಬೇಕಾಕವು ಅಂತಂತಂದು. ಸ್ವಲ್ಪ ಸಮಯದ ನಂತರ ತಗೋರತ್ತಿ, ಊಟ ಮಾಡಿರಿ. ರೊಟ್ಟಿ ಮಾಡಿಯಾ? ಇಂಥ ಬಿಸ್ಲಾಗ ಯಾಕೆ ರೊಟ್ಟಿ ಮಾಡೋಕೆ ಹೋಗಿದ್ದೇವ? ಯಾವ್ದಾರ ಒಂದು ಅನ್ನ ಸಾಂಬಾರು ಏನರ ಇರೋದು ನಿಡ್ಕೊಂಬರೋದು ಬಿಟ್ಟು ಹಂಗೆ ರೊಟ್ಟಿ ಯಾಕೆ ಮಾಡೋಕೆ ಹೋಗಿದ್ದಿ ಈಗ? ಅಯ್ಯೋ ಇಲ್ಲತ್ತಿ, ನಾನೇನು ಪಲ್ಯಾಗಿಲ್ಲ ಅಂತಂದು ಏನು ಮಾಡಿಲ್ಲಲ್ಲ, ರೊಟ್ಟಿ ಅಷ್ಟೇ ಮಾಡೇನೆ. ಯಾವಾಗ ಒಂದು ಸರಿ ಇವ್ರು ಹೇಳಿದ್ರು, ನಿಮಗೇನ ಹಸಿಕಾಯಿ ಹಿಂಡಿ ರೊಟ್ಟಿ ಎಣ್ಣೆ ಹಾಕಿ ಅದಂದ್ರೆ ಭಾಳ ಇಷ್ಟ ಅಂತಲ್ಲ, ಪಲ್ಯಾಗಿಲ್ಲ ಏನಿದ್ರು ಅಷ್ಟು ತಿನ್ನಂಗಾಗಲ್ಲ ಅಂತಲ್ಲ, ಇದೇ ಭಾಳ ಇಷ್ಟ ಅಂತಂದು ಒಂದು ಸರಿ ಯಾವಾಗ ಹೇಳಿದ್ರ, ಅದಕ್ಕೆ ನನಗೂ ನೆನಪಾಯ್ತು. ಅದಕ್ಕೆ ಹಸಿಕಾಯಿ ಇದ್ವಲ್ಲ, ಅದ ಹಂಚಿನಾಗ ರೊಟ್ಟಿ ಬೇಯಿಸಿ ಅದ ಹಂಚಿನಾಗ ಹಸಿಕಾಯಿ ಹುರಿದು ಹಂಗೆ ಚಟ್ನಿ ಮಾಡಿದೆ. ತಗೋರಿ, ಬಿಸಿ ಒಯ್ದು ತಿನ್ನಿರಿ. ಎಷ್ಟು ದಿನ ಆಗಿತ್ತನ ಇಂಥ ಬಿಸಿ ರೊಟ್ಟಿ ನೋಡಿ. ಆ ಸೊಸಿನ ಬರೀ ಅದು ಆರ್ಡ್ರ್ ಮಾಡಿದ್ನೆ, ಬರೀ ಚಪಾತಿ ಮಾಡಿದ್ನೆ, ಅದನ್ನು ರೆಡಿ ಇರೋ ಪರೋಟನ ಏನೋ ಅಂತಂದು ಬೇಯಿಸಿದ್ನೆ, ಬರೀ ಅವನ್ನ ಮಾಡ್ತಾಳೆ. ಮನೆಯಾಗ ರೊಟ್ಟಿನ ಮಾಡೋಂಗಿಲ್ಲ, ಮಾಡಿದ್ರು ನಾವು ತಿನ್ನಂಗಿರಲ್ಲ, ಹಂಗಿರ್ತವು. ಏನೋ ಮಾಡ್ಯಾಳ, ಪಾಪ ತಿನ್ನಂತಡಿ. ವಿಜಿ, ನಿನಗೂ ನಿಡ್ಕೊಂಬರಲ್ಲ ಊಟಕ್ಕೆ? ಅಯ್ಯೋ ಇಲ್ಲಕ್ಕೆಮ್ಮ, ಬೇಡ. ನನಗಂತೂ ಬೆಳಗ್ಗೆ ಏನೋ ದೋಸೆನೇ ಏನೋ ಮಾಡಿದ್ರಲ್ಲ, ದೋಸೆ ತಿಂದು ಅಂತೂ ಹೊಟ್ಟೆ ಫುಲ್ ಆಗಿತ್ತು ನೋಡ್ರಿ. ನನಗೂ ಹೊಟ್ಟೆ ಅನಿಸ್ತಿಲ್ಲ, ನಾನು ಬೇಕಿದ್ರೆ ಆಮೇಲೆ ಮಾಡ್ತೇನೆ ತಗೋರಿ. ಚೆನ್ನಾಗಾಗ್ಯಾವ ನೋಡ್ರಿ ರೊಟ್ಟಿ, ಚಟ್ನಿ ಖಾರವಾಗಿ ಚೆನ್ನಾಗಾಗಿತ್ತು ನೋಡ್ರಿ. ಇನ್ನೊಂದು ರೊಟ್ಟಿ ತರಲೇ ಹತ್ತಿ? ಬೇಡವ, ಸಾಕು. ದಪ್ಪ ಮಾಡಿಬಿಟ್ಟು ಒಂದು ರೊಟ್ಟಿ ತಿಂದು ರೊಟ್ಟಿ ತುಂಬಿರ್ತೈತಿ, ಸಾಕು. ಹಿಂಗೆ ಇರ್ಬೇಕು ತೆಳ್ಳಗ, ಏನು ಸರಿ ತಿನ್ನಂಗಾಗಲ್ಲ ತೆಳ್ಳಗಿದ್ರೆ. ನಮ್ಗೆ ಹಿಂಗೆ ದಪ್ಪ ಇದ್ರನ್ನ ರೊಟ್ಟಿ ಚೆನ್ನಾಗಿ. ನೀನು ಊಟ ಮಾಡ್ತೀನ, ಮಾಡಿ ಹೋಗು. ಇಲ್ಲತ್ತಿ, ನಾನು ಆಮೇಲೆ ಮಾಡ್ತೇನೆ ತಗೋರಿ. ಅತ್ತಿ, ಅಡಿಕೆನೇ ಐತೆ ನೋಡ್ರಿ. ಸರಿ ತಗೊಳವ.
ನಾನು ಬರ್ತೇನೆ ಭಾಳ ಹೊತ್ತಾತ್ ಬಂದು. ಹುಷಾರು ನೋಡು, ಸ್ವಲ್ಪ ಹುಷಾರಿಂದ ಇರು. ಅಲ್ಲತ್ತಿ ಒಕ್ಕಿರ ಒಂದೆರಡು ದಿನ ಇದ್ದೋಗ್ರಿ ಇಲ್ಲೇ. ಇಲ್ಲವ ಬೇಡ, ನಂಗೆ ಕಾಣೋದಲ್ಲ ಸರಿ ಅನ್ಸಂಗಿಲ್ಲ, ಬ್ಯಾಡ ತಗ. ಬೇಕಾದ್ರೆ ಯಾವಾಗ ಹಿಂಗೆ ಅಡ್ಡಾಡ್ಕೊಂತ ಇರ್ತಾನಂತೆ, ಯಾವಾಗಾದ್ರೂ ಬಂದು ನೋಡ್ಕೊಂಡು ಹೋಗೋಣಂತೆ. ಇಲ್ಲೇ ಬಂದಿರೋದು ಏನು ಬೇಡ. ನಾನು ತಗ. ಏ ವಿಜಿ ಬಾರ ಬಿಟ್ಟು ಬರಬಾ, ನಾನು ಅಲ್ಲೇ ಗುಡಿ ಹತ್ರ ಅಲ್ಲಿ ಬಿಟ್ಟು ಬರಬಾ, ನಾನು ಹೋಗೋಣಂತ ಅಲ್ಲಿಂದ ಮನೆಗೆ. ಸರಿ ಬಾರವ, ಬಿಟ್ಟು ಬರ್ತೇನೆ. ಸರಿ ತಗೊಳವ, ನಾನು ಹೋಗಿ ಬರ್ತಾನಂತೆ. ಆವಾಗ ಯಾವಾಗಾರ ಬರ್ಕೊಂತ ಇರ್ತಾನೆ, ನೀನು ಹುಷಾರು ನೋಡು. ಮತ್ತು ಅವ್ರು ಬಂದಿಲ್ಲ ಇವ್ರು ಬಂದಿಲ್ಲ ಅಂತಂದು ಸುಮ್ಮನೆ ಮನ್ಸಿನ ನೋವು ಮಾಡ್ಕೊಂಡು ಕುತ್ಕೋಬೇಡ. ಈ ಟೈಮ್ನಾಗ ಆದಷ್ಟು ಖುಷಿಯಾಗಿರ್ಬೇಕು. ಸರಿ ಅತ್ತಿ. ಅತ್ತಿಯಮ್ಮ ಹೋಗಿ ಅವನ್ನ ಬಿಟ್ಟು ಬರ್ತಾನೆ ಅಲ್ಲೇ ಗುಡಿವರೆಗೂ. ಏನಾರ ತರೋದೈತ್ರ? ತರೋದಿದ್ರ ಹಂಗೇನ್ರ ಇದ್ರೆ ಹೇಳ್ರಿ, ಇಲ್ಲ ನಾನು ಹೋದಾಗಿರೋ ನೆನಪಾದ್ರೆ ಒಂದು ಫೋನ್ ಮಾಡಿ ಹೇಳ್ರಿ ತರ್ತಾನಂತ ಬರೋಬೇಕಾರೆ. ಅಂತ ಥರದ್ದೇನೂ ಇಲ್ಲ. ಸರಿ ತಗ, ನಾನು ನೆನಪಾದ್ರೆ ಫೋನ್ ಮಾಡ್ತಾನಂತೆ. ಅಪ್ಪ ದೇವ್ರೆ, ಅತ್ತೆ ಇಷ್ಟು ಬೇಗ ನಮ್ಮ ಮೇಗಿನ ಸಿಟ್ಟು ಮರೆತು ನಮ್ಮ ಮನೆಗೆ ಬಂದು ಹಿಂಗೆ ಮಾತಾಡ್ತಾರಂತ ಅನ್ಕೊಂಡಿದ್ದೇ ಇಲ್ಲ. ಎಲ್ಲ ನನ್ನ ಮಗು ಬರಕತ್ತಿರೋ ಚೆನ್ನಾಗೈತಿ. ಬಂದು ಮಾತಾಡಿಸಿ ಊಟ ಮಾಡಿ ಹೋದ್ರು. ಸೀತಕ್ಕ, ನಿನ್ನ ಮಗಳು ಕಾಲೇಜ್ಗೆ ಹೊಂಟಿರ್ತಾಳಲ್ಲ, ಚೂಡಿದಾರ ಹಾಕೊಂಡು ಏನು ಸಣ್ಣಕ್ಕದ ಬಿಡಪ್ಪ, ಏನು ಸಣ್ಣವಳು ಅನಿಸ್ತೈತಿ. ಈಗ ಸೀರೆ ಉಟ್ಕೊಂಡಳಲ್ಲ, ಅಲ್ಲ ಎಷ್ಟು ದೊಡ್ಡ ಕಣಕ ಅಂತ ನೋಡ. ಹೂನ ಫಸ್ಟಿಗೆ ಸೀರೆ ಉಟ್ಕೊಂಬಂದ್ರೆ ನನಗೂ ಹಂಗೆ ಅನಿಸ್ಬಿಡ್ತು. ಯಪ್ಪ ಆಕಿ ನನ್ನ ಮಗಳು ಏನು ಅನಿಸ್ಬಿಡ್ತು. ಒಂಥರ ಆ ಡ್ರೆಸ್ನ ನೋಡಿ ಇದಾಗ್ಬಿಡುತ್ತಲ್ಲ, ಅದಾಗ ಸಣ್ಣ ಕಣಕ ಅಂತಾಳೆ. ಇದ್ರಾಗ ಸೀರೆ ಉಟ್ಕೊಂಡು ಬಂದು ಎಷ್ಟು ದೊಡ್ಡ ಕಣಕ ಅಂದ್ಲು. ಎಷ್ಟು ಚೆನ್ನಾಗಾಗಿತ್ತಲ್ಲ ಸೀರೆ. ಕರೆಕ್ಟಾಗಿ ಮ್ಯಾಚ್ ಆಗಿತ್ತು ನನ್ನ ಮಗಳಿಗೆ ಆ ಸೀರೆ. ನಂದ ದೃಷ್ಟಿ ಆಗಿತ್ತು ನನ್ನ ಮಗಳಿಗೆ. ಆಮೇಲೆ ಸ್ವಲ್ಪ ಇಳೆ ತೆಗೆದು ಹಾಕ್ಬೇಕು. ಭಾಳ ಚೆನ್ನಾಗಿ ಕಾಣಿಸಾಕತ್ತಿದ್ಲು ನಿಮ್ಮ ಮಗಳು. ಏನು ಮಾಡಕತ್ತಾಳ ಪೂಜೆ? ರಮ್ಯ ಸೀರೆ ಉಟ್ಕೊಂಡಿದ್ಲಲ್ಲ, ಯಾವ ಭಾಳ ಶೆಕೆ ಆಗತ್ತವ, ಈಗ ಎಷ್ಟೊತ್ತು ಉಟ್ಕೊಂಡು ಕುಂದಿರಲಿ ಅಂತಂದು ಸೀರೆ ಚೇಂಜ್ ಮಾಡಕತ್ತಾಳ. ಡ್ರೆಸ್ ಹಾಕ್ಯಂಡು ಬರಕತ್ತಾಳ. ಅದು ಹಿಂದಿನ ಪಿನ್ ಹಾಕಿದ್ದಲ್ಲ ಹಿಂದೆ ಸೆರ್ಗಿಗೆ, ಅದನ್ನ ಸ್ವಲ್ಪ ಬಿಚ್ಚಕ್ಕೆ ಕಡ್ದಿಲ್ಲ, ಹೋಗಿ ಪಿನ್ ಎಲ್ಲ ಇದು ಮಾಡಿ ಬಂದೆ. ಡ್ರೆಸ್ ಹಾಕ್ಯಂಡು ಬರಕತ್ತಾಳ. ಬಂದು ನೋಡ್ರಿ. ಏನು ಸ್ವಲ್ಪ ತಿರ್ಬೇಕಿಲ್ಲ, ಚೆನ್ನಾಗಾಗಿತ್ತು ಸೀರೆ. ಅಲ್ಲ ಬಿಚ್ಚಿ ಬಂದ್ಬಿಟ್ಲು ನೋಡು. ಹೋಗವ, ಶೆಕೆ ಅಂದ್ರೆ ಶೆಕೆ ಐತಿ. ಅದು ನೋಡಿದ್ರೆ ಅಂತ ಅಷ್ಟು ದಪ್ಪ ಐತಿ ಯವ್ವ. ಅದನ್ನೆಲ್ಲ ಹಾಕ್ಯಂಡು ಎಲ್ಲಿಡ್ಲವ ಯವ್ವ. ನೀವೊಂದು ಸೀರೆ ಉಟ್ಕೊಂಡು ಹೆಂಗೆ ಆಗ್ಲೆಲ್ಲ ಸೀರೆ ಉಟ್ಕೊಂಡು ಕೆಲಸ ಮಾಡಿ ಇದು ಮಾಡ್ತೀರೇನವ. ನನಗಂತೂ ಸ್ವಲ್ಪ ಉಟ್ಕೊಳತ್ತಿಗೆ ಸಾಕಾಗ್ಬಿಡ್ತು. ಅದು ಬಿಡು ಹೋಗ್ಲತ್ತಾಗ. ಹೆಂಗೆ ಹುಡುಗ ಇಷ್ಟ ಅದೇ ನಿನಗೆ? ನಿಮಗೆಲ್ಲರಿಗೂ ಇಷ್ಟ ಆದ್ರೆ ನನಗಿಷ್ಟ ಆದಂಗೆ. ಹಂಗಂದ್ರೆ ಹೆಂಗವ ರಮ್ಯ? ನೀನಲ್ವಾ ಅವನ ಜೊತೆ ಜೀವನ ಮಾಡೋಕ್ಕೆ, ನಿನಗಿಷ್ಟ ಆಗ್ಬೇಕು ಮೊದಲು. ನಾವೇನು ಇಲ್ಲಿರ್ತವ, ಅವನ ಜೊತೆಗಿರೋದು ಎಲ್ಲ ನೀನಲ್ಲ. ಮೊದಲು ನಿನ್ನ ಮನಸ್ಸಿಗೆ ಇಷ್ಟ ಆಗ್ಬೇಕು ಅವನು. ನೀನು ಹೇಳಿಬಿಡು, ನೀನು ತೋರಿಸಿದ ಹುಡುಗನ್ನ ನಾನು ಮದುವೆ ಹಾಕೋನೆ ಅಂತಂದು. ಆದ್ರೆ ತೋರಿಸಿದ್ರಾಗೂ ನಿನಗಿಷ್ಟ ಆಗ್ಬೇಕಲ್ಲ. ನಿನಗಿಷ್ಟ ಆದ್ರೆ ಮುಂದುವರಿಯೋದವ, ಇಲ್ಲಾಂದ್ರೆ ನಾವೇ ನಿನಗೆ ಒತ್ತಾಯ ಮಾಡೋಂಗಿಲ್ಲ. ನಿನಗೇನಂತ ವಯಸ್ಸು ಏನಾಗಿಲ್ಲ, ಹೋಗ್ಲಿ ಬಿಡಪ್ಪ ವಯಸ್ಸಿಗೈತಿ, ಇವನ್ನ ಮಾಡ್ಕೆ ಅಂತಂದು ನಾವೇನು ಒತ್ತಾಯ ಮಾಡೋಂಗಿಲ್ಲ. ನಿನಗಿಷ್ಟ ಆದ್ರೆ ಮತ್ತು ಅವ್ರಿಗೆ ಫೋನ್ ಮಾಡಿ ಹೇಳ್ತೀನಿ. ಇಲ್ಲಾಂದ್ರೆ ಮತ್ತೆ ಹಂಗೆ ಮುಂದೆ ಸಂಬಂಧಗಳು ಯಾವಾರ ಬರ್ತಾನೆ ಇರ್ತಾವ, ನೋಡಿದ್ರೆ ಅದು ಮತ್ತೆ ಬೇರೆನ. ನಾನೀಗ ಇವ್ರಿಗೆ ಬ್ಯಾಡ ಅಂತಂದ್ರೆ ಅಲ್ಲ, ನಾನೀಗ ಪ್ರೀತಿ ಒಬ್ಬರು ಮಾಡಿದ್ದೆ. ಆದ್ರೆ ಈಗ ಇವ್ರನ್ನ ಬ್ಯಾಡ ಅಂದು ಇನ್ನೊಬ್ರಿಗೋಸ್ಕರ ಆರ್ಸ್ಕೊಂತ ಹೋಗೋದು ಏನು ಚೆನ್ನಾಗಿರ್ತೈತಿ. ಅಥವಾ ಸುಮ್ಮನೆ ಇವ್ರ ಜೊತೆ ಮದುವೆ ಆದ್ರೆ ನನ್ನ ಪಾಡಿಗೆ ನನ್ನ ಜೀವನನೂ ನಾನು ನೋಡ್ಕೊಂತಾನೆ, ಅವ್ರ ವಿಜಯನೂ ಅವ್ನ ಪಾಡಿಗೆ ಹೊಂದಿದ್ದು ಬಿಡ್ತಾನೆ. ಇಲ್ಲಾಂದ್ರೆ ನಾನು ಸುಮ್ಮನೆ ಹಂಗೆ ನೀನು ಮದುವೆ ಲೇಟ್ ಮಾಡ್ಕೊಂತ ಕೂತ್ಕೊಂಡ್ರೆ ಮತ್ತೆಲ್ಲಾದರೂ ಇದೇ ಊರಿರ್ತೀವಿ. ಅವ್ನು ನನ್ನ ನೋಡೋದು, ನಾನು ಅವ್ನು ನೋಡೋದು, ಸುಮ್ಮನೆ ಇಬ್ಬರು ಜೀವನನೂ ಎಡವಟ್ಟು ಇದಾಗತಿ. ಮತ್ತು ನಾನು ನಮ್ಮ ಮಮ್ಮಿ ಕೊಟ್ಟು ಮಾತು ಮೀರ್ಬೇಕಾಗತ್ತಿ. ಬೇಡ, ಹಂಗೆಲ್ಲ ಆಗೋದು ಬೇಡ. ಏನಾರಾಗಲಿ ಇವರು ಬಂದರು ಚೆನ್ನಾಗದಾರ, ಒಳ್ಳೆಯವ್ರದಾರ ಅನಿಸ್ತೈತಿ. ಸುಮ್ಮನೆ ಹ್ಞೂ ಅಂದ್ಬಿಡ್ತೇನೆ. ನಿನಗೇನು ಅವಸರ ಮಾಡೋಂಗಿಲ್ಲ, ಆರಾಮಾಗಿ ಟೈಮ್ ತಗೊಂಡು ಯೋಚನೆ ಮಾಡಿ ಹೇಳು. ಹಂಗೇನಿಲ್ಲ ಮಮ್ಮಿ, ನಿಮಗೆಲ್ಲ ಇಷ್ಟ ಆಗೈತೆ ಅಂದ್ರೆ ನನಗೂ ಇಷ್ಟನ. ಸರಿ ತಗೊಳವ, ಹಂಗಾದ್ರೆ ನನಗಂತೂ ಭಾಳ ಖುಷಿ ಆಯ್ತು ನೋಡು. ಈಗ ನಿಮ್ಮ ಅಪ್ಪಗೆ ಫೋನ್ ಮಾಡಿ ಹೇಳ್ತಾನಂತೆ, ರಮ್ಯಾಗ ಹುಡುಗ ಇಷ್ಟ ಆಗ್ಯಾನಂತೆ. ಫೋನ್ ಮಾಡಿ ಹೇಳಿಬಿಟ್ರಿ ಅವ್ರಿಗೆ, ನಮಗೆ ಒಪ್ಪಿಗೆ ಐತೆ ಅಂತಂದು ಹೇಳ್ರಿ ಅಂತಂದು ಹೇಳ್ಬಿಡ್ತೇನೆ. ಆದ್ರೆ ನೀನೇನು ಯೋಚನೆ ಮಾಡಬೇಡ, ನಿನ್ನ ಎಕ್ಸಾಮಿಗೆ ಏನೂ ತೊಂದರೆ ಆಗಲ್ಲ. ನಾವೇನು ಈಗ ಮದುವೆ ಮಾಡಿ ಕಳಿಸ್ಬಿಡಂಗಿಲ್ಲ. ಮುಹೂರ್ತ ಆಗಿರ್ತ ಎಲ್ಲ ಕೇಳಬೇಕಲ್ಲ. ಆರಾಮಾಗಿ ನೀನು ಎಕ್ಸಾಮಿಗೆ ಏನು ಟೆನ್ಷನ್ ತಗೋಬೇಡ. ಮದುವೆ ಎಲ್ಲೇ ಎಷ್ಟು ಬೇಗ ಮಾಡ್ತಾರೆ ಅಂತಂದು ನೀನು ಆರಾಮಾಗಿ ಎಕ್ಸಾಮು ಮುಗಿಸಾದ್ಮೇಲೆ ಇದು ಮಾಡೋದು. ಈಗ ಸದ್ಯ ಏನು ಬಂದು ಅವ್ರಿಗೆ ಒಪ್ಪಿಗೆ ಅಂತಂದು ಹೇಳ್ಯಾರ ಅವರು. ಮುಂದೆ ಯಾವಾಗಾರ ಬಂದು ಹಣ್ಣು ಕೈ ಇಟ್ಟು ಹೋಗನ್ನೋದು. ಆಮೇಲೆ ಬೇಕಾದ್ರೆ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ರೆ ಮಾಡ್ಕೊಳ್ಳಿ. ಆಮೇಲೆ ಒಂದು 6 ತಿಂಗಳು ಬಿಟ್ಟು, ಒಂದು 7-8 ತಿಂಗಳು ಬಿಟ್ಟು ಬೇಕಾದ್ರೆ ನೀವು ನೀನು ಕರೆಕ್ಟಾಗಿ ಎಲ್ಲ ಅಂಡರ್ಸ್ಟ್ಯಾಂಡಿಂಗ್ ಆದಮೇಲೆ ಬೇಕಾದ್ರೆ ಮದುವೆ ಮಾಡೋದಾರದ್ದು.
ಇಲ್ಲಾಂದ್ರೆ ಮುಹೂರ್ತ ಇದ್ರೆ ಮದುವೆ ಮಾಡಿಬಿಡೋಣಂತೆ. ಒಟ್ಟು ನಿನ್ನ ಎಕ್ಸಾಮ್ ಬರೆಯೋಕ್ಕಿಂತ ಮುಂಚೆ ಏನು ಮದುವೆ ಮಾಡೋಂಗಿಲ್ಲ. ಇನ್ನು ನಿನ್ನ ಎಕ್ಸಾಮು 1.5 ಇನ್ನೊಂದು 2 ತಿಂಗಳು ಅದಾವ ಅನಿಸ್ತೈತಲ್ಲ. ಎಕ್ಸಾಮು ಆರಾಮಾಗಿ ಬರೀ ನೀನು, ಮತ್ತೇನು ಟೆನ್ಷನ್ ತಗೋಬೇಡ. ಆದರೂ ಪ್ರೀತಿ ಮಾಡಿದ್ದು ಹುಡುಗಿನ ಪಡೆಯೋಕೆ ನಾವು ಇಷ್ಟಪಟ್ಟರೆ ಸಾಲಲ್ಲ, ಅದೃಷ್ಟನೇ ಇರಬೇಕು. ಅಯ್ಯ ರಮ್ಯಾಗ ನೋಡ ಮದುವೆನತ್ತಿಗೆ ಎಷ್ಟು ನಾಚಿಕೆ ಅಂತ ಅನಿಸ್ತೈತಿ. ಅದಕ್ಕೆ ಹೆಂಗೆ ಓಡೋದು ನೋಡು. ಹೆಂಗವ ನನ್ನ ಮಗಳು ಒಂದು ಚಲೋ ಮನೆಗೆ ಸೇರ್ತಾಳಲ್ಲ, ಅದ ಖುಷಿ ನೋಡು ನನಗೆ. ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ. ನಿಮಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.